ಸರ್ ಎತ್ತಾಳು ಸರ್ ರಮೇಶ್ ಜಾರಕಿಹೊಳಿ ವಿಚಾರ ಬಂದಾಗ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿತ್ತು. ಹನಿ ಟ್ರಾಪ್ ಸಿಡಿ ವಿಚಾರ ಅನ್ನುವಂಥದ್ದು. ಈಗ ಸ್ವತಃ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಮೇಲೆ ಈ ರೀತಿಯ ಆಪಾದನೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಒಂದ್ ರೀತಿ ಸೈಲೆಂಟ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಮಾತು. ನೋಡ್ರಿ, ಇವತ್ತು ಅವ್ರು ನಿನ್ನೆನೆ ಘೋಷಣೆ ಮಾಡಬೇಕಾಗಿತ್ತು CBI ಕೊಡ್ತೀನಿ ಅಥವಾ ಸಿಟ್ಟಿಂಗ್ ಜಡ್ಜ್ ಒಂದು ಅಧ್ಯಕ್ಷತೆಯಲ್ಲಿ ಒಂದು ತನಿಖೆ ಮಾಡ್ತೀನಿ ಅಂತ ಹೇಳಿ. ಅದು ಬರೀ ಉನ್ನತ ಅಧಿಕಾರಿ ಅಂತ ಹೇಳುದು. ಆ ಉನ್ನತ ಅಧಿಕಾರಿ ಈಗಾಗಲೇ ಮೂಡಾದಲ್ಲಿ ಯಾವ ರೀತಿ ಲೋಕಾಯುಕ್ತರು ತನಿಖೆ ಮಾಡಿದ್ದು, ಇವತ್ತು ಅದನ್ನ ಡಿಫಾಲ್ಸ್ ಮಾಡಿಬಿಟ್ರು. ಅಂಥದ್ದು ಏನಾದ್ರು ಆಗಬಾರ್ದು ಅಂತಲೇ ನಾವು ಹೋರಾಟ ಮಾಡ್ತೇವೆ. ಕೆ.ಎನ್. ರಾಜಣ್ಣ ಅವರೇ ಸ್ವತಃ ಈ ಒಂದು ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಸದನ ಎಲ್ಲ ಒಂದ್ ಕಡೆ ಒಂದ್ ರೀತಿ ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಸ್ಪೀಕರ್ ಅವರು ಅವ್ರ ಪರವಾಗಿ ನಿಲ್ಲೋದ್ ಬಿಟ್ಟು ನಿಮ್ಮ ಪಕ್ಷದ ಶಾಸಕರನ್ನ 18 ಜನ ಶಾಸಕರನ್ನ ಅಮಾನತ್ ಮಾಡುವಂತದ್ದು, ಮತ್ತೆ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಮೌನ ಕಷಾಯವಾಗುವಂಥದ್ದು, ಇದನ್ನ ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕುವಂತ ಒಂದು ಶಕ್ತಿ ಯಾವುದು ಅಂತ ಸರ್? ನೋಡಿ, ಮುಖ್ಯಮಂತ್ರಿಗಳು ನಿನ್ನೆ ಸದನಕ್ಕೆ ಬರಬೇಕಾಗಿತ್ತು 3 ಗಂಟೆಗೆ ಬಜೆಟ್ ಮೇಲೆ ಉತ್ತರ ಕೊಡ್ಲಿಕ್ಕೆ. ಯಾವಾಗ ಈ ಹನಿ ಟ್ರ್ಯಾಪ್ ಪ್ರಕರಣ ನಾನು ಏನು ಪ್ರಸ್ತಾಪ ಮಾಡಿದೆ, ಅವ್ರು ಪೂರ್ತಿ ಸರ್ಕಾರದ ಒಬ್ಬ ಸಚಿವರೇ ಇಲ್ಲ ನನ್ನ ಆಗಿದೆ, ನನ್ನ ಮಗಂದ ಮಾಡಿದ್ದಾರೆ, 48 ಜನ ರಾಜ್ಯ ಮತ್ತು ಕೇಂದ್ರದ ನಾಯಕರದ್ದು ಮಾಡಿದ್ದಾರೆ ಅಂತೇಳಿ ನಾನು ಆಪಾದನೆ ಮಾಡಿದ್ರು. ಅದು ಮುಂದುವರೆದು ಹೈಕೋರ್ಟ್ ಜಡ್ಜ್ಗಳದ್ದು ಸಹಿತ CD ಮಾಡ್ಯಾರಂತದನ್ನ ನೇರವಾಗಿ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಅವ್ರು ನಿಜವಾಗಿ ನೈತಿಕತೆ ಇದ್ರೆ ಸಿದ್ದರಾಮಯ್ಯನವರು CBI ಕೊಡಬೇಕಾಗಿತ್ತು. ಅದು ಕೊಡದೆ ತಪ್ಪಿಸೋಲಿಕ್ಕೆ BJP 18 ಶಾಸಕರನ್ನ ಅನಾಮತ್ ಮಾಡಿ ಇಡೀ ಪ್ರಜಾತಂತ್ರನ ಬಿಡುಗಡೆ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ತಾವು ಹೋರಾಟವನ್ನ ಮಾಡಿದಿರಿ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಸರ್? ಈಗ ನಮ್ಮ ವಿರೋಧ ಪಕ್ಷ ನಾಯಕರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ್ವಿ. ಮುಂದೆ ಏನು ಪಕ್ಷ ನಿರ್ಣಯ ಆಗ್ತದೆ ನೋಡ್ಬೇಕು. ರಮೇಶ್ ಜಾರಕಿಹೊಳಿ ಅವರು ಸಾಮಾನ್ಯವಾಗಿ ನಿಮ್ ಜೊತೆ ಇರ್ತಾರೆ ಸರ್. ಅವ್ರು ರಮೇಶ್ ಜಾರಕಿಹೊಳಿ ಸಾಮಾನ್ಯವಾಗಿ ನಿಮ್ ಜೊತೆ ಇರ್ತಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಅಂದ್ರೆ ಏನು ಇಲ್ದಿರುವಂತ ರಮೇಶ್ ಜಾರಕಿಹೊಳಿ ಮೇಲೆ ಇಂತ ಒಂದು ಪ್ರಕರಣ ಬಂದು ಎಲ್ಲೊಂದ್ ಕಡೆ ಅವ್ರು ತಮ್ಮ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಂಡ್ರ, ಇದ್ರಲ್ಲೂ ಕೂಡ ಎಲ್ಲೊಂದ್ ಕಡೆ ರಾಜಣ್ಣ ಅವರಿಗೆ ಕೂಡ ಇದೇ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಸರ್. ಈ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ SC ST ನಾಯಕರನ್ನ ಈ ರೀತಿ CD ಮಾಡಿ ಅವ್ರನ್ನ ಮರ್ಯಾದೆ ಕಳೆಯುವಂತ ಕೆಲಸ ಇವತ್ತಾಗಿದೆ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದಲ್ಲಿ BJPಯ ಮಹಾನ್ ನಾಯಕ, ಕಾಂಗ್ರೆಸ್ ಮಹಾನ್ ನಾಯಕರು ಕೂಡ ಮಾಡಿದ್ದು. ಅದಕ್ಕೆ 2 ಫ್ಯಾಕ್ಟರಿ ಅದ ಅಂತ ಹೇಳಿದ್ದೆ ನಾವು. ಒಂದು BJPಯಲ್ಲೂ ಫ್ಯಾಕ್ಟರಿ ಇದೆ, ಒಂದು ಕಾಂಗ್ರೆಸ್ ನಲ್ಲಿದೆ. ಅವ್ರಿಬ್ರದ್ದು ಜಾಯಿಂಟ್ ವೆಂಚರ್ ಒಂದು ಕಂಪನಿ ಇದೆ. ಇವರಿಬ್ರು ಕಳ್ಳರು ತಮ್ಮ ಭವಿಷ್ಯ ಸಲುವಾಗಿ ತಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಈ ರೀತಿ ಯಾರು ಬಲಿ ಕೊಡುವಂತ ಕೆಲಸ ಇವತ್ತು 2 ಪಕ್ಷದಲ್ಲಿ ನಡೀತಾ ಇದೆ. ಎಲ್ಲಿವರೆಗೂ ಸರ್ ಇದು? ಯಾಕಂದ್ರೆ ಎಲ್ಲ 224 ಶಾಸಕರು ಅವ್ರಿಬ್ರು ಆ ಪದವಿದಿಂದ ಉಚ್ಚಾಟನೆ ಮಾಡುವವರೆಗೆ ಇದು ಇಂಥ ಪ್ರಕರಣಗಳು ಕರ್ನಾಟಕದಲ್ಲಿ ಆಗುವೆ. ಇದು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ, ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ ಸರ್. ಲೋಕಸಭೆಗೆ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಹೇಳ್ತೀವಿ. ನಾವು ಕಾಂಗ್ರೆಸ್ನವರು ಹೇಳಬೇಕಲ್ಲಿ, ಕಾಂಗ್ರೆಸ್ನವ್ರು ಈ ರೀತಿ ಆಗಿದೆ ಅಂತ ಹೇಳಿ ಅಲ್ಲಿ ನೋಡೋಣ. ಇದಿಷ್ಟು ಬಸವನಗೌಡ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.